ಹಾಯ್ ನಮಸ್ಕಾರ. ದಳಪತಿ ವಿಜಯ್ ಟಿವಿಕೆ ಪಾರ್ಟಿಯಿಂದ ನಿನ್ನೆ ಅಫಿಡವಿಟ್ ಅನ್ನು ಸಲ್ಲಿಸಿದ್ದಾರೆ. ಸಾಮಾನ್ಯವಾಗಿ ಒಬ್ಬ ಅಭ್ಯರ್ಥಿ ಚುನಾವಣೆಗೆ ನಿಲ್ಲಬೇಕಾದ್ರೆ ತನ್ನ ಆಸ್ತಿ ವಿವರವನ್ನು ಎಲೆಕ್ಷನ್ ಕಮಿಷನ್ಗೆ ಸಬ್ಮಿಟ್ ಮಾಡೋದು ಸಾಮಾನ್ಯ ಒಂದು ಪ್ರೊಸೀಜರ್. ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು, ದಳಪತಿ ವಿಜಯ್ ಅವರ ಒಟ್ಟು ಆಸ್ತಿ ಎಷ್ಟು, ಒಂದು ಸಿನಿಮಾಗೆ 200 ಕೋಟಿ ತಗೊಳ್ತಾರಂತೆ, 250 ಕೋಟಿ ತಗೊಳ್ತಾರಂತೆ ಅಂತೆಲ್ಲ ಸುದ್ದಿ ಇತ್ತಲ್ಲ. ಹಾಗಾಗಿ ಅವರ ಆಸ್ತಿ ಘೋಷಣೆ ಎಲ್ರಿಗೂ ಕೂಡ ಅದ್ರ ಮೇಲೆ ಕಣ್ಣಿತ್ತು. ನಿನ್ನೆ ಅವರು ಡಾಕ್ಟರ್ ಅಂಬೇಡ್ಕರ್ ಕಲಾ ಕಾಲೇಜು ವ್ಯಾಸರಪಾಡಿ ಇಲ್ಲಿ ಅಫಿಡವಿಟ್ ಅನ್ನು ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಸಬೇಕಾದ್ರೆ ಆಸ್ತಿ ವಿವರವನ್ನು ಅವರು ವಿವರಿಸಿದ್ದಾರೆ. For business and personal promotions, please contact 9686376663. ಮೊದಲಿಗೆ ನಾನು ಈ ಚರಾಸ್ತಿ ಸ್ಥಿರಾಸ್ತಿ ಅಂದರೆ ಏನು, ಜನರಲಿ ಏನು ಅಂತ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸ್ಥಿರಾಸ್ತಿ ಅಂತಂದರೆ ಇಮ್ಮೂವೇಬಲ್ ಅಸೆಟ್ಸ್, ಅಂದರೆ ನೀವು ಮೂವ್ ಮಾಡೋಕ್ಕಾಗಲ್ಲ ಆಸ್ತಿಗಳನ್ನ. ಫಾರ್ ಎಕ್ಸಾಂಪಲ್, ನಿಮ್ಗೊಂದು ಸೈಟ್ ಇದೆ, ಯಾವುದೋ ಒಂದು ಲಕ್ಸುರಿ ಮನೆ ಇದೆ, ಇದನ್ನು ಎಲ್ಲೂ ಕೂಡ ಮೂವ್ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಅದು ಸ್ಥಿರಾಸ್ತಿ. ಚರಾಸ್ತಿ ಅಂತಂದರೆ ನೀವು ಈಗ ಒಂದು ಕಾಸ್ಟ್ಲಿ ಕಾರನ್ನು ಪರ್ಚೇಸ್ ಮಾಡಿರ್ತೀರಾ, ಎಲ್ಲೊಂದು ಕಡೆ ಹಣ ಹೂಡಿರ್ತೀರಾ, ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡೋದು ಬೇರೆ ಕಡೆಗೆ, ಅದನ್ನು ಚರಾಸ್ತಿ ಅಂತ ಕರೀತಾರೆ. ಸೊ ವಿಜಯ್ ಓವರಾಲ್ 620 ಕೋಟಿಯಷ್ಟು ಆಸ್ತಿ ಇದೆ ಅಂತ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ 404.58 ಕೋಟಿ ಏನಿದೆ ಅದು ಅವರ ಹೆಸರಲ್ಲಿರುವಂಥ ಚರಾಸ್ತಿ, ಅಂದರೆ ಅವರು ಟ್ರಾನ್ಸ್ಫರ್ ಮಾಡಬಹುದಾದಂಥ ಆಸ್ತಿ. ಬಾಂಡ್ ಪೇಪರ್ಗಳು ಕೂಡ ಇದರಲ್ಲಿ ಬರುತ್ತೆ. ಹಾಗೆ 220.1 ಕೋಟಿ ಏನಿದೆ ಇದು ಅವರ ಸ್ಥಿರಾಸ್ತಿ, ಅಂದರೆ ಮೂವ್ ಆಗದೇ ಇರುವಂಥ ಅಸೆಟ್ಗಳು. ಅವರು ಸೈಟ್ಗಳಿರ್ಬೋದು, ಮನೆಗಳಿರ್ಬೋದು, ಇದೆಲ್ಲವೂ ಕೂಡ ಈ 220 ಕೋಟಿಲಿ ಬರುತ್ತೆ. ಓವರಾಲ್ ನೋಡಿದ್ರೆ 620 ಕೋಟಿ ಆಗುತ್ತೆ ಟೋಟಲ್ ಮಾಡಿದ್ರೆ. ಇನ್ನು ಅವರ ಹೆಂಡತಿ ಹೆಸರಲ್ಲಿ 15.51 ಕೋಟಿ ಇದೆ, ಆಲ್ಮೋಸ್ಟ್ 16 ಕೋಟಿ ಅವರ ಪತ್ನಿ ಸಂಗೀತ ಅವರ ಹೆಸರಲ್ಲಿದೆ. ನಿಮಗೆ ಗೊತ್ತು ಸಂಗೀತ ಮತ್ತು ವಿಜಯ್ ನಡುವೆ ಅವರ ದಾಂಪತ್ಯ ಜೀವನದಲ್ಲಿ ಏನೇನು ಆಗ್ತಿದೆ ಅಂತ. ಇನ್ನು ಓವರಾಲ್ ಬೇರೆ ಬೇರೆ ಒಂದು ಸಣ್ಣ ಪುಟ್ಟ ಅಸೆಟ್ಸ್ ಎಲ್ಲ ನೋಡಿದ್ರೆ ಒಂದು 2.5 ಕೋಟಿ ಅವ್ರ ಹತ್ರ, ಅವರ ಪತ್ನಿ ಹತ್ರ ಸ್ಥಿರಾಸ್ತಿ ಇದೆ. ಸೊ ಈಗ ಸದ್ಯಕ್ಕೆ ಒಂದಷ್ಟು ಡೀಟೇಲ್ ಅವ್ರು ಕೊಟ್ಟಿರೋದೇನು ಅಂತಂದರೆ, ಅವರು ಸಾಲ ಕೂಡ ಅವರ ಫ್ಯಾಮಿಲಿಯವರಿಗೆ ಕೊಟ್ಟಿದ್ದಾರೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅವರ ಹಲವು ವ್ಯಕ್ತಿಗಳಿಗೆ, ಕಂಪ್ನಿಗಳಿಗೆ ಸಾಲ ಕೊಟ್ಟಿರೋದಾಗಿ ಅಫಿಡವಿಟಲ್ಲಿದೆ. ಅದರಲ್ಲಿ ಅವರ ತಂದೆ ಎಸ್ ಎ ಚಂದ್ರಶೇಖರ್ಗೆ 3.02 ಕೋಟಿ ಕೊಟ್ಟಿದ್ದಾರೆ. ಹಾಗೆ ತಾಯಿ ಶೋಭಾ ಚಂದ್ರಶೇಖರ್ ಅವರಿಗೆ 87 ಲಕ್ಷ ಸಾಲ ಕೊಟ್ಟಿದ್ದೀನಿ ಅಂತ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಪತ್ನಿಗೆ 12.5 ಕೋಟಿ ರೂಪಾಯಿ, ಮಗ ಜೇಸನ್ ಸಂಜಯ್ಗೆ 8.78 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೀನಿ, ಮಗಳು ದಿವ್ಯಾ ಸಾಶಾಗೆ 4.25 ಲಕ್ಷ ಸಾಲ ಕೊಟ್ಟಿದ್ದೀನಿ ಅಂತ ಅಫಿಡವಿಟಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರು. ಸೊ ಇದು ಒಂದು ಡೌಟಿಲ್ಲಿ ಮೂಡುತ್ತಾ ಇದೆ. ಯಾಕಂದರೆ ಅವರ ಓವರಾಲ್ ಆಸ್ತಿ 620 ಕೋಟಿ ಅಂದರೆ ಲಾಸ್ಟ್ ಅವ್ರ ಜನನಾಯಕನ್ ಏನಿನ್ನೂ ರಿಲೀಸ್ ಆಗಬೇಕಾಗಿತ್ತು, ಅದಕ್ಕೆ 275 ಕೋಟಿ ಚಾರ್ಜ್ ಮಾಡಿದ್ದಾರೆ ಅಂತ ಸುದ್ದಿ ಇತ್ತು. ಲಿಯೋಗೆ 200 ಕೋಟಿ ಪ್ಲಸ್, ಅದಕ್ಕೆ ಹಿಂದೆ ಬಂದಂಥ ಮಾಸ್ಟರ್ ಇರ್ಬೋದು, ಬಿಗಿಲ್ ಇರ್ಬೋದು, ಪ್ರತಿಯೊಂದು ಕೂಡ ಒಳ್ಳೆ ಕಲೆಕ್ಷನ್ ಮಾಡಿದಂಥ ಸಿನಿಮಾ, ದೊಡ್ಡ ಬಜೆಟ್ ಚಾರ್ಜ್ ಮಾಡ್ತಾರೆ ಅವರು ಅಂತ ಇತ್ತು. ಬಟ್ ಓವರಾಲ್ ನೋಡಿದ್ರೆ 620 ಕೋಟಿ ಅವರ ಆಸ್ತಿ. ಸೊ ಇದರ ಬಗ್ಗೆ ಈಗ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ, ವಿಜಯ್ ಫ್ಯಾನ್ಸ್ಗಳು ಬೇಕಂತಲೇ ಬಿಲ್ಡಪ್ ಕೊಡ್ತಾ ಇದ್ರ, ರಜನಿಯಷ್ಟು ವಿಜಯ್ ಚಾರ್ಜ್ ಮಾಡ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಮಾಡುತ್ತೆ. ಹಾಗಂಥೇಳಿ 620 ಕೋಟಿ ಮಾತ್ರ ಅನೌನ್ಸ್ ಮಾಡಿದ್ದಾರೆ ಅಂತಂದರೆ ಬರೀ ಅವ್ರ ಹೆಸರಲ್ಲಿ ಇರುವಂಥದ್ದಲ್ಲ, ಬೇರೆ ಬೇನಾಮಿ ಹೆಸರಲ್ಲೂ ಕೂಡ ಮಾಡಿದಾರಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಇದೆ. ಫಿಲ್ಮಿಂದ ಬಂದಿರುವಂಥ ದುಡ್ಡನ್ನು ಎಲ್ಲೋ ಡೊನೇಷನ್ ಮಾಡಿರ್ಬೋದು, ಬೇರೆ ಬೇರೆ ಕೊಟ್ಟಿರ್ಬೋದು, ಅಥವಾ ಯಾರ್ದಾದ್ರು ಬೇರೆ ಹೆಸರಲ್ಲಿ ಏನಾದರೂ ಅವರು ಕೆಲವರು ಮಾಡಿರ್ತಾರೆ. ರಾಜಕಾರಣಿಗಳು ಮಾಡುವಂಥದ್ದು ನೋಡ್ತಾ ಇರ್ತಾರೆ. ಅವರ ಡ್ರೈವರ್ಗಳ ಹೆಸರಲ್ಲಿ ಬೇನಾಮಿ ಇರುತ್ತೆ, ಸಂಬಂಧಿಕರ ಹೆಸರಲ್ಲಿ ಬೇನಾಮಿ ಮಾಡಿ ಸಿಕ್ಕಾಕೊಂಡಿರೋದು ಕೂಡ ನೋಡಿದರೆ ರೈಡ್ ಆಗುವಂಥ ಸಂದರ್ಭದಲ್ಲಿ. ಹಾಗಾಗಿ ಆ ಅಮೌಂಟ್ ಏನು ಫಿಲ್ಮಿಂದ ಪಡಿತಾ ಇದ್ರು ಅದನ್ನು ಬೇರೆ ಕಡೆ ಏನಾದರೂ ಇನ್ವೆಸ್ಟ್ ಮಾಡಿದಾರಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಇದೆ. ಸೊ ಓವರಾಲ್ ವಿಜಯ್ ಈಗ ಅವರ ಅಫಿಡವಿಟಲ್ಲಿ ಸಲ್ಲಿಸಿರೋದು 620 ಕೋಟಿ ಆಸ್ತಿ ಇದೆ ಅಂತ. ಇಲ್ಲಿ ಪ್ರಶ್ನೆ ಬರೋದು ಇನ್ನೊಂದು ಏನಂತಂದರೆ, ಅವರ ಫ್ಯಾಮಿಲಿಯವ್ರಿಗೂ ಕೂಡ ಸಾಲ ಕೊಟ್ಟಿದ್ದಾರೆ ಅಂತಂದರೆ ಫ್ಯಾಮಿಲಿಯವ್ರಿಗೆ ಯಾರು ಸಾಲ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಿದೆ. ಸೊ ಓವರಾಲ್ ಇದು ಅವರ ಅಫಿಡವಿಟ್ನ ಡೀಟೇಲ್ಸ್. ಇನ್ನಷ್ಟು ಇಂಥದ್ದೇ ಕಾಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ ಸುಮನ್ ಟಿವಿ ಕನ್ನಡ.